ಹಾಯ್ ಹಲೋ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬು. ಅದಕ್ಕೆ ಎದ್ದ ತಕ್ಷಣ ಫ್ರೆಶ್ ಆಗಿ ಫಸ್ಟು ಹೊಸ್ಲು ತೊಳೆದು ರಂಗೋಲಿ ಹಾಕಬೇಕು. ನನಗಂತೂ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ. ನಾಳೆಗೆ ಏನು ರಂಗೋಲಿ ಹಾಕೋದು ಅಂತ ಯೋಚನೆ ಮಾಡ್ತಾನೆ ಇರ್ತೀನಿ. ರಾತ್ರಿಯಿಂದನೇ ಯೋಚನೆ ಮಾಡಿ ಇಟ್ಕೊಂಡಿರ್ತೀನಿ ನಾಳೆ ಯಾವ್ದು ಹಾಕೋದು ಅಂತ. ಮನೆ ಮುಂದೆ ರಂಗೋಲಿ ಇದ್ದರೆ ಏನೋ ಒಂಥರ ಖುಷಿ, ಪಾಸಿಟಿವ್ ವೈಬು. ಇನ್ನು ನಮ್ಮ ಮನೆಯವರಿದ್ದರೆ ಚೆನ್ನಾಗಿದೆಯಾ ರಂಗೋಲಿ ಅಂತ ಕೇಳ್ತಾನೆ ಇರ್ತೀನಿ. ಇನ್ನು ಡೈಲಿ ನಮ್ಮ ಮನೆಯವರೇ ಪೂಜೆ ಮಾಡೋದ್ರಿಂದ ಅವರಿಗೆಲ್ಲ ಕ್ಲೀನ್ ಮಾಡಿಕೊಡ್ಬೇಕು. ಎಲ್ಲ ಕ್ಲೀನ್ ಮಾಡಿಕೊಟ್ಟು ಇನ್ನು ಹೆಣ್ಮಕ್ಳಿಗೂ ಒಂದೇ ಚಿಂತೆ, ನಾಳೆ ಏನು ತಿಂಡಿ ಮಾಡೋದು ಅಂತ. ಎಲ್ಲ ತಿಂಡಿಗಳು ಒಂದೊಂದು ರೌಂಡ್ ಮುಗಿದೋಗ್ಬಿಟ್ಟಿರುತ್ತೆ. ಹಾಗಾಗಿ ಯೋಚನೆ ಮಾಡಿ ಹಿಂದಿನ ದಿನವೇ ಯೋಚನೆ ಮಾಡಿ ಇಟ್ಕೊಂಡಿದ್ದೆ ಏನು ಮಾಡೋದು ಅಂತ. ಇಡ್ಲಿ ಬ್ಯಾಟರ್ ಇತ್ತು ಸ್ವಲ್ಪ, ಅದಕ್ಕೆ ಇಡ್ಲಿ ಮೊನ್ನೆ ಮಾಡಿದ್ದೆ. ಸ್ವಲ್ಪ ಹಿತ್ತಲ್ಲ, ಹಾಗಾಗಿ ಖಾಲಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ತರಿಸಿದ್ದೆ ಪಡ್ ಮಾಡೋಣ ಅಂತ. ಹಾಗಾಗಿ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಡ್ನ ಹಾಗೆ ಮಾಡೋದಕ್ಕಿಂತ ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಜೀರಿಗೆ, ಸಣ್ಣಗೆ ಚಾಪ್ ಮಾಡಿರೋ ಅಂಥ ಮೆಣಸಿನ್ಕಾಯಿ ಎಲ್ಲ ಹಾಕಿ ಪಡ್ ಮಾಡಿದ್ರೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪಡ್ಡಿಗೆ ಕಾಯಿ ಚಟ್ನಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕಾಯಿ ಚಟ್ನಿನೂ ಕೂಡ ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಚಟ್ನಿಗೆ ಸ್ವಲ್ಪ ಕಾಯಿ, ಕಡಲೆ, ಸ್ವಲ್ಪ ನಿಂಬೆಹಣ್ಣು, ಉಪ್ಪು, ಮೆಣಸಿನ್ಕಾಯಿ, ಹುರಿದಿಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರುಬ್ಬಿ ಚಟ್ನಿ ಕೂಡ ಮಾಡಿಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ನನ್ನ ಮಗನಿಗೆ ಯಾವಾಗಲೂ ಈ ವೆದರಲ್ಲಿ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಯಾವಾಗಲೂ ಸ್ವಲ್ಪ ತಣ್ಣೀರು, ಅವನಿಗೆ ಕೋಲ್ಡ್ ಆಗ್ತಾನೇ ಇರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿನೀರೇ ಕೊಡ್ತಾ ಇರ್ತೀನಿ ಯಾವಾಗ್ಲೂ. ಅಷ್ಟೇ ಪಟ್ಟು ತಿಂಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಮಗ ಎದ್ದು ಸ್ನಾನ ಮಾಡಿಕೊಂಡು ಅವ್ರ ಪಪ್ಪನ ಜೊತೆ ಬಂದ. ಫುಲ್ ಟವಲೆಲ್ಲ ಹೊಚ್ಕೊಂಡು ಒಳ್ಳೆ ಬಿಳಿ ಗುಮ್ಮನ ಥರ ಬರ್ತಾನೆ ಡೈಲಿ. ನನ್ನ ಹತ್ರ ಬಂದ್ಬಿಟ್ಟು ಹೋಗಿ ಹಾಸಿಗೆ ಹೊತ್ಕೊಂಡು ರಗ್ಗಿಸ್ಕೊಂಡು ಕೂತಿರ್ತಾನೆ. ಚಳಿ ಅಂತ ಪಾಪ ಅವನನ್ನು ಎಬ್ಬರ್ಸಕ್ಕೆ ಬೆಳಗ್ಗೆನೇ ಹಿಂಸೆ ಆಗ್ತಾ ಇರುತ್ತೆ. ಆದರೂ ಏನು ಮಾಡೋದು, ಅದೇ ವಿಧಿ ಇಲ್ಲ, ಎಬ್ಬರಿಸಲೇಬೇಕು. ಹಾಗಾಗಿ ಎದ್ದು ಕೂತಿರ್ತಾನೆ. ಈಗ ಪಡ್ ರೆಡಿ ಆಯಿತು, ಚಟ್ನಿ ಕೂಡ ರೆಡಿ ಆಯಿತು ತಿಂಡಿಗೆ. ಈ ರೀತಿ ಪಡ್ ಮಾಡಿದ್ರೆ ಕ್ರಿಸ್ಪಿಯಾಗಿರುತ್ತೆ, ಸ್ವಲ್ಪ ಸಾಫ್ಟಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ನಂತರ ಎದ್ದು ನೋಡಿ ರಗ್ಗೋಚ್ಕೊಂಡು ಕೂತಿದ್ದಾನೆ. ಸ್ನಾನ ಮಾಡಿ ಬಂದು ನೀರು ಕುಡಿಸ್ಬಂದೆ ಸ್ವಲ್ಪ. ಅಷ್ಟೊತ್ತಿಗೆ ಲಂಚ್ ಬ್ಯಾಗ್ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಲಂಚ್ ಬ್ಯಾಗು ಕೂಡ ಅವನಿಗೆ ರೆಡಿ ಮಾಡಿದೆ. ಈ ಗ್ಯಾಪಲ್ಲಿ ಅವನಿಗೆ ತಿಂಡಿನೂ ಕೂಡ ತಿನ್ನಿಸಿ ಅವನನ್ನು ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದಿದ್ದಾಯಿತು. ಫ್ರೈಡೇ ಬಂತು ಅಂದರೆ ನನಗೊಂಥರ ಹಿಂಸೆ ಆಗ್ತಿರುತ್ತೆ, ಒಂದೊಂದ್ಸಲ ಖುಷಿನೂ ಆಗ್ತಾ ಇರುತ್ತೆ. ಯಾಕೆ ಅಂದರೆ ಫ್ರೈಡೇ ಅವನಿಗೆ ಸ್ಕೇಟಿಂಗ್ ಕ್ಲಾಸ್ ಇರೋದ್ರಿಂದ ಸ್ವಲ್ಪ ಸ್ಕೇಟಿಂಗು, ಲಂಚ್ ಬ್ಯಾಗು, ಬುಕ್ಸು ಎಲ್ಲ ಹೊತ್ಕೊಂಡು ಹೋಗೋದೇ ಹಿಂಸೆ ಅವನಿಗೆ. ಅಲ್ಲಿ ಯಾರೂ ಹೆಲ್ಪರ್ಸ್ ಇರೋದಿಲ್ಲ. ಹಾಗಾಗಿ ನೋಡಿ, ಇದು ನಮ್ಮನೆ ನಾನೇ ಹಾಕಿದ ಪಾಟಲ್ಲಿ ಬಿಟ್ಟಿರೋ ಹೂವು ಎಷ್ಟು ಖುಷಿಯಾಗುತ್ತೆ ಅಲ್ವಾ. ನಾವೇ ಹಾಕಿ ಬೆಳೆಸಿ ಗಿಡದಲ್ಲಿ ಹೂವು ಬಿಟ್ಟರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರು ಕಟ್ ಮಾಡ್ಕೊಳ್ತಾ ಇದ್ದಾರೆ ಫೋಟೋಗಿಡೋದಕ್ಕೆ. ಈ ರೀತಿ ಫೋಟೋ ಒಂಥರ ಅಲಂಕಾರ. ನಮ್ಮ ಮನೆಯವರಂತೂ ತುಂಬ ಚೆನ್ನಾಗಿ ಹೂವೆಲ್ಲ ಮುಡಿಸಿ ಅಲಂಕಾರ ಮಾಡ್ತಾರೆ. 1 ಗಂಟೆ ಆಗುತ್ತೆ ಅವರು ಪೂಜೆ ಮಾಡೋ ಅಷ್ಟೊತ್ತಿಗೆ ಇರೋದಿಷ್ಟು ಫೋಟೋಗೆ. ಇದಾಗಿತ್ತು ಇವತ್ತಿನ ಮಾರ್ನಿಂಗ್.